ನಾಳೆ ಚಿಕ್ಕೋಡಿಗೆ ಹೋಗ್ತಾ ಇದ್ದೀನಿ. ಪಂಚಮಸಾಲಿ ಸ್ವಾಮೀಜಿ ಅವರು ಭೇಟಿಯಾಗಿದ್ದಾರೆ. ಪಂಚಮಸಾಲಿ 2A ಮೀಸಲಾತಿಯನ್ನ ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿ ಪಂಚಮಸಾಲಿಗಳಿಗೆ 2A ಕೊಡಲೇಬಾರದು ಅಂತ ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿದಂಥ ಶೆಟ್ಟರ್ ಸಾಹೇಬ್ರು ಇಡೀ ನಮ್ಮ ಪಂಚಮಸಾಲಿ ಸಮುದಾಯಕ್ಕೆ ಗೊತ್ತಿದೆ. ಈಗ ಹೋಗಿ ಗುರುಗಳ ಆಶೀರ್ವಾದ ತಗೊಂಡಿದ್ದಾರೆ ಅಂದರೆ ಇಲೆಕ್ಷನ್ ಪ್ರಕ್ರಿಯೆಯಲ್ಲಿ ಎಲ್ಲ ಗುರುಗಳ ಹತ್ರ ಹೋಗಿ ಆಶೀರ್ವಾದ ತಗೊಂಡಿದ್ದಾರೆ. ಆದರೆ ಸಮಾಜಕ್ಕೆ ಗೊತ್ತಿದೆ ಯಾರು ಸಮಾಜದ ಮೀಸಲಾತಿಯಲ್ಲಿ ಹೋರಾಟ ಮಾಡಿದ್ರು, ಯಾರು ಸಮಾಜಕ್ಕೆ ಮೀಸಲಾತಿ ಕೊಡಬಾರ್ದು ಅಂತ ಕ್ಯಾಬಿನೆಟ್ನಲ್ಲಿ ಜಗಳ ಮಾಡಿದ್ರು, ಇದು ಸಮಾಜಕ್ಕೆ ಗೊತ್ತಿದೆ. ನೋಡಿ, ಈಗ MES ಬಗ್ಗೆ ಮಾತನಾಡೋದು ಅದು ಸರಿ ಅಲ್ಲ. ಅದು ಚುನಾವಣೆ ಮೇಲೆ ಏನು ಇಫೆಕ್ಟ್ ಆಗುತ್ತೋ ಬಿಡುತ್ತೋ ಅದು ಅವರ ಪಕ್ಷಕ್ಕೆ ಸಂಬಂಧ. ಅದು ಅವರ ಮೂವ್ಮೆಂಟ್, ಅದು ಪಕ್ಷ ಅಲ್ಲ, ಅದೊಂದು ಮೂವ್ಮೆಂಟ್. MES ಅಂದ್ರೆ ಅದೊಂದು ಮೂವ್ಮೆಂಟು. ಅದ್ರ ಬಗ್ಗೆ ನಾವು ಚಿಂತೆ ಆಗಲಿ ಮಾಡುವಂಥ ಪರಿಸ್ಥಿತಿ ನಮಗಿಲ್ಲ. ನಮ್ಮ ಗುರಿ ಮೇ 7ನೇ ತಾರೀಕು ಚುನಾವಣೆ ಇದೆ, ಜೂನ್ 4ನೇ ತಾರೀಕು ರಿಸಲ್ಟ್ ಇದೆ. ಚಿಕ್ಕೋಡಿ ಪಾರ್ಲಿಮೆಂಟ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರು, ಬೆಳಗಾವಿ ಪಾರ್ಲಿಮೆಂಟ್ನಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವರು ಅವತ್ತು ವಿಜಯ ಪತಾಕೆ ಹಾರಿಸೋದು. ಅದೊಂದೇ ನಮ್ಮ ಚಿಂತನೆ, ಅದೊಂದೇ ನಮ್ಮ ಗುರಿ. ಥ್ಯಾಂಕ್ ಯು. ಸ್ಥಳೀಯ ಯುವಕ ಇದ್ದಾನೆ, ಕಲ್ತಂತವನಿದ್ದಾನೆ, ಬೆಳಗಾವಿಯ ಮಣ್ಣಿನ ಮಗ ಇದ್ದಾನೆ. ಹೊರಗಿನವರು ಬೇಡ, ಬೆಳಗಾವಿನಲ್ಲಿ ಎಲ್ಲರೂ ಸಮರ್ಥರಿದ್ದಾರೆ. ಬೆಳಗಾವಿಯ ಹುಡುಗನಿಗೆ, ಮಗನಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ.